ಆತ್ಮೀಯ ವೀಕ್ಷಕರೇ, ಪಟೇಲ್ ನ್ಯೂಸ್ ಅಲರ್ಟ್ ಸುದ್ದಿವಾಣಿಗೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ, ಸುಸ್ವಾಗತ, ನಮಸ್ಕಾರ. ಇತ್ತೀಚೆಗೆ ನಡೆದ ಇಡೀ ಕರ್ನಾಟಕವೇ ಭಯಪಡ್ತಕ್ಕಂಥ ಹೀನ ಕೃತ್ಯ, ಹೇಯ ಕೃತ್ಯ, ಹುಬ್ಬಳ್ಳಿಯ ನೇಹಾ ಹಿರೇಮಠ ಅವರ ಹತ್ಯೆ ಖಂಡಿಸಿ ಮಸ್ಕಿ ದಲಿತ ವಿದ್ಯಾರ್ಥಿ ಪರಿಷತ್ತಿನಿಂದ ಮನೆ ಮುಖ್ಯಮಂತ್ರಿ ಅವರಿಗೆ ಮನವಿ ಪತ್ರ ತಹಸೀಲ್ದಾರ್ ಮುಖಾಂತರ. ಈ ಒಂದು ಕೃತ್ಯವು ಇಡೀ ಮಾನವ ಕುಲ ಮನುಕುಲವೇ ತಲೆತಗ್ಗಿಸತಕ್ಕಂಥ ಒಂದು ಹೀನ ಕೃತ್ಯವಾಗಿದ್ದು, ಈ ಒಂದು ಕೃತ್ಯವನ್ನು ಎಸಗಿರ್ತಕ್ಕಂಥ ಅಪರಾಧಿಗೆ ಗಲ್ಲು ಶಿಕ್ಷೆ ನೀಡುವ ಮುಖಾಂತರ ಮುಂದೆ ವಿದ್ಯಾರ್ಥಿನಿಯರಿಗೆ ಕರ್ನಾಟಕ ಸರ್ಕಾರ ಕಾಲೇಜುಗಳಿಗೆ ರಕ್ಷಣೆ ನೀಡಬೇಕಂತಂದು ಈ ಒಂದು ಸಂಘಟನೆ ಒತ್ತಾಯಿಸಿತು. ಇತ್ತೀಚೆಗೆ ದೇಶದಲ್ಲಿ ಮಹಿಳೆಯರ ಮೇಲೆ, ವಿದ್ಯಾರ್ಥಿಗಳ ಮೇಲೆ ಕೊಲೆ, ಅತ್ಯಾಚಾರ, ದಬ್ಬಾಳಿಕೆ ಬಹಳಷ್ಟು ಘಟನೆ ನಡೆದರೂ ಕೂಡ ಸರ್ಕಾರ ಇದಕ್ಕೆ ಸೂಕ್ತ ಪರಿಹಾರ ಕೊಂಡುಕೊಳ್ಳದಿರುವುದು ದುರಂತವೇ ಸರಿ. ಹೀಗಾಗಿ ಮುಂದಿನ ದಿನಗಳಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಕಾನೂನು, ಸಂವಿಧಾನ ಜಾರಿಗೆ ತಂದು ಮಹಿಳೆಯರಿಗೆ, ವಿದ್ಯಾರ್ಥಿಗಳಿಗೆ ಸೂಕ್ತ ಭದ್ರತೆ ಒದಗಿಸಬೇಕಂತಂದು ಮಸ್ಕಿ ತಾಲೂಕು ದಲಿತ ಪರಿಷತ್ ಒಕ್ಕೂಟದ ಅಧ್ಯಕ್ಷರಾದ ಮೋನಸ್ ತುಗಿಲಿನ್ ಅವರು ಸರ್ಕಾರಕ್ಕೆ ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಅಮರೇಶ, ಚೇತನ್, ಪ್ರೇಮ್ ಕುಮಾರ್, ಸಚಿನ್ ಇತರರು ಇದ್ದರು. ನಿಲ್ಲಲೇಬೇಕು, 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 ನಿಲ್ಲಲೇಬೇಕು. ಮಹಿಳೆಯರ ಮೇಲೆ ದೌರ್ಜನ್ಯ ನಿಲ್ಲಲೇಬೇಕು, 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 ನಿಲ್ಲಲೇಬೇಕು. ವಿದ್ಯಾರ್ಥಿ ನೇಹಾ ಕೊಲೆ ಕಾರಣದವರನ್ನು ಗೆಲ್ಲಿಗೆ ಹಾಕಲೇಬೇಕು, ಹಾಕಲೇಬೇಕು, ವಿದ್ಯಾರ್ಥಿ ಮೇಲೆ ನಡೆದಿರುವ ಕೊಲೆಗಳಿಗೆ ಧಿಕ್ಕಾರ, 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 ಧಿಕ್ಕಾರ. ವಿದ್ಯಾರ್ಥಿನಿ ಸಾವಿಗೆ ನ್ಯಾಯ ಕೊಡಿ, ನ್ಯಾಯ ಕೊಡಿ, ನ್ಯಾಯ ಕೊಡಿ, ನ್ಯಾಯ ಕೊಡಿ. ವಿದ್ಯಾರ್ಥಿ ಯುವ ಜನರ ಹೋರಾಟಕ್ಕೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ವಿದ್ಯಾರ್ಥಿ ಪರಿಷತ್ ಸಂಘಟನೆಗೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ನಿಲ್ಲಲೇಬೇಕು, ನಿಲ್ಲಲೇಬೇಕು, ನಿಲ್ಲಲೇಬೇಕು. ವಿಷಯ ಏನಂತಂದ್ರೆ, ಹುಬ್ಬಳ್ಳಿಯಲ್ಲಿ ನಡೆದ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಕೊಲೆ ಕಾರಣರಾದವರಿಗೆ ಗಲ್ಲು ವಿಧಿಸುವ ಕುರಿತು ಈ ಮೇಲ್ಕಂಡ ಘಟನೆಗೆ ಸಂಬಂಧಿಸಿದಂತೆ ದಲಿತ ವಿದ್ಯಾರ್ಥಿ ಪರಿಷತ್ ತಾಲೂಕು ಸಮಿತಿ ವತಿಯಿಂದ ತಮ್ಮನ್ನು ಮನವಿ ಮಾಡಿಕೊಳ್ಳೋದೇನೆಂದರೆ, ಈ ದೇಶದಲ್ಲಿ ನಿರಂತರವಾಗಿ ಮಹಿಳೆಯರ ಮೇಲೆ, ಬಾಲಕಿಯರ ಮೇಲೆ, ವಿದ್ಯಾರ್ಥಿನಿಯರ ಮೇಲೆ ದೌರ್ಜನ್ಯಗಳು, ಅತ್ಯಾಚಾರಗಳು, ಕೊಲೆಗಳು ಹೆಚ್ಚಿನದೇ ನಡೆಸಿರುವುದು ದುರಂತವೇ ಸರಿ. ಮೊನ್ನೆ ದಿನಾಂಕ 18/4/2024 ಹುಬ್ಬಳ್ಳಿಯ BVB ಕಾಲೇಜಿನ ಆವರಣದಲ್ಲಿ